ಹೇ ಗಾಯ್ಸ್, ವೆಲ್ಕಮ್ ಟು ಚೆರಿ ವಿತ್ ಮೈ ವ್ಲಾಗ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ಇವತ್ತಿನ ವ್ಲಾಗನ್ನು ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಇವತ್ತಿನ ವ್ಲಾಗಲ್ಲಿ ನಾವು ನಮ್ಮ ಮಗಳ ಹರಕೆಯನ್ನು ತೀರಿಸೋದಕ್ಕೆ ಹೋಗ್ತಾಯಿದ್ದೀವಿ. ಯಾವ ದೇವಸ್ಥಾನಪ್ಪ ಅಂತಂದರೆ ಸಾಸಲು ಶಂಭುಲಿಂಗೇಶ್ವರ ಮತ್ತು ಸೋಮೇಶ್ವರ ಟೆಂಪಲ್ ಅಂತ. ಒಂದು ವರ್ಷದಿಂದನೂ ಹರಕೆ ತೀರಿಸ್ಬೇಕು ಅಂತ ಅಂದ್ಕೊಂಡ್ವಿ. ಫೈನಲಿ ನಮಗೆ ಇವತ್ತು ಹರಕೆ ತೀರಿಸುವಂತಹ ದಿನ ಇವತ್ತು ನಮಗೆ ಸಿಕ್ತು. ಇರುತ್ತಲ್ವ ಕೆಲಸಗಳು, ನಮಗೆ ನಾವು ಯಾವಾಗಲೂ ಫ್ರೀನೇ ಇರ್ತೀವಿ. ಮಗಳು ನಮ್ಮ ಮನೆಯವರು ಸ್ವಲ್ಪ ಬ್ಯುಸಿ ಇರ್ತಾರಲ್ವ, ಹಾಗಾಗಿ ಟೈಮ್ ಸಿಕ್ಕಿರಲಿಲ್ಲ. ಇವಾಗ ಏನಪ್ಪ ತೊಂದರೆ ಅಂತಂದರೆ ನನ್ನ ಮಗಳು ಸ್ಕೂಲು ಒಂದೇ ವಾರ ಇದೆ. ಕೂದಲು ಮುಡಿ ಕೊಟ್ಮೇಲೆ ಹೆಂಗೆ ಕಾಣ್ತಾಳೋ ಏನೋ ಗೊತ್ತಿಲ್ಲ ಬೋಡಿ. ಏನು ಮಾಡೋಕ್ಕಾಗಲ್ಲ, ಯಾಕೆಂದರೆ ಕೂದಲು ಈಗ ಆಲ್ರೆಡಿ ನಾವು ಹರಕೆಗೆ ಅಂತ ಬಿಟ್ಟಿದ್ದೀವಲ್ವ, ಅದನ್ನು ಕಟ್ ಮಾಡಿಸೋಗೂ ಇಲ್ಲ, ಹರಕೆನ ತೀರಿಸ್ಬಿಡ್ಬೇಕು. ಅದಕ್ಕೋಸ್ಕರನೇ ಹೀಗೆ ಸ್ಕೂಲಲ್ಲಿ ಏನು ಅಂದ್ಕೊಳ್ತಾರೆ ಹುಡುಗರು, ಒಂದು 2 ತಿಂಗಳೊಳಗೆಲ್ಲ ಚೆನ್ನಾಗಿ ಎಣ್ಣೆ ಎಲ್ಲ ಹಾಕಿದ್ರೆ ಸ್ವಲ್ಪ ಬೆಳೆಯುತ್ತೆ ಅಂತ ಅದಾಗಿ ಹರಕೆ ತೀರಿಸ್ಬಿಟ್ಟು ಬರೋಣ ಅಂತ ಹೊರಟಿದ್ದೀವಿ. ಇದು ಬಂದ್ಬಿಟ್ಟು ಆ್ಯಕ್ಚುಲಿ ಮಂಡ್ಯ ಡಿಸ್ಟಿಕ್ಕಿಗೆ ಸೇರಿರೋ ಅಂಥದ್ದು ಈ ಟೆಂಪಲ್ಲು. ಬಟ್ ಫೇಮಸ್ ಅಂದರೆ ತುಂಬಾ ಫೇಮಸ್ಸು. ನಮಗೆ ಹತ್ರ ಆಗುತ್ತೆ, ಚನ್ನರಾಯಪಟ್ಟಣದಿಂದ 17 ಕಿಲೋಮೀಟರ್ ಆಗುತ್ತೆ. ಇನ್ನು ಕಾರ್ತಿಕ ಮಾಸ ಬಂತು ಅಂದರೆ ಎಷ್ಟು ರಶ್ ಇರುತ್ತೆ ಗೊತ್ತಾ. ಸೋಮವಾರ ಶನಿವಾರ ಅಂತೂ ಕೇಳಂಗೆ ಇಲ್ಲ, ತುಂಬಾ ರಶ್ ಇರುತ್ತೆ. ಅದು ಎಲ್ಲೆಲ್ಲಿಂದ ಬರ್ತಾರೋ ಜನ ಅಂತ ಮಾತ್ರ ನಂಗೆ ಗೊತ್ತಿಲ್ಲ. ನಾವು ಯಾವಾಗಲೂ ಕಾರ್ತಿಕದಲ್ಲಿ ಹೋಗ್ತಾನೆ ಇದ್ವಿ. ಇನ್ನೊಂದು ವಿಷಯ ಅಂದರೆ, ನನ್ನ ಮಗಳು ಹುಟ್ಟಿದ ಮೇಲೆ 5 ತಿಂಗಳಿಗೆ ನಾನು ಒಂದು ಟೆಂಪಲ್ಗೆ ಹೋಗಿದ್ದೆ ಅಂತಂದರೆ ಅದು ಸಾಸ್ಲಿಗೆ ಮೊದಲು ನನ್ನ ಮಗಳು ಹೋಗಿರೋ ಟೆಂಪಲ್ಲು ಸಾಸ್ಲಿ. ಕಾರ್ತಿಕ ಹೋಗಿದ್ವಿ, ಆವಾಗ ಅವಳಿಗೆ 5 ತಿಂಗಳಾಗಿತ್ತು. ಅದಕ್ಕೋಸ್ಕರ ನಾನು ಈ ಟೆಂಪಲ್ಗೆ ನಾನು ಮುಡಿ ಕೊಡಬೇಕು ಅಂತ ಅಂದ್ಕೊಂಡಿದ್ದೆ. ಯಾವಾಗಲಾರ ಬಂದಾಗ ಕೊಡ್ತೀನಿ ಅಂತ, ಅದಕ್ಕೋಸ್ಕರ ಈ ಸಲ ಕೊಡ್ತಾಯಿದ್ದೀನಿ. ಮುಡಿ ಕೊಟ್ಟಮೇಲೆ ಹುಡುಗಿ ಡ್ರೆಸ್ ಹಾಕೋದಕ್ಕಾಗಲ್ಲ, ಚೆನ್ನಾಗಿ ಕಾಣೋದಿಲ್ಲ ಅಲ್ವ, ಅದಕ್ಕೋಸ್ಕರ ಮುಡಿ ಕೊಡೋಕ್ಕಿಂತ ಮುಂಚೆ ಹುಡುಗಿ ಡ್ರೆಸ್ನ ಹಾಕಿದ್ದೀನಿ. ಹಾಗೆ ಅವಳಿಗೆ ಕೈ ತುಂಬ ಬಳೆ ಮತ್ತು ಸರನೂ ಕೂಡ ಹಾಕಿದ್ದೆ. ಈ ಡ್ರೆಸ್ಸಲ್ಲಿ ಅವಳು ಯಾವ ರೀತಿ ಕಾಣಿಸ್ತಿದ್ಲು ಅಂತ ಕಮೆಂಟ್ ಮುಖಾಂತರ ತಿಳಿಸಿ, ನಿಮಗೇನಾದರೂ ಇಷ್ಟ ಆಗಿತ್ತು ಅಂತ ಅಂದರೆ. ಯಾವಾಗಲೂ ಅಷ್ಟೇ ನನ್ನ ಮಗಳು ಮುಡಿ ಕೊಡುವಾಗ ತುಂಬಾ ಹಠ ಮಾಡೋಳು. ಈಗ ಒಂದು 2 ಸಲ ಇಂದ ಸುಮ್ಮನೆ ಕೂತ್ಕೊಂಡಿದ್ದಾಳೆ. ಏನಪ್ಪ ಅಂದರೆ ಅವಳಿಗೆ ಮಾಮಿ ಒಳ್ಳೇದು ಮಾಡುತ್ತೆ ನಿನಗೆ ಚಿನ್ನು ಅಂತ ಅಂದರೆ ಸಾಕು, ಸುಮ್ಮನೆ ಕೂತ್ಕೊತಾಳೆ. ಲಾಸ್ಟ್ ಟೈಮು ನವೆಂಬರಲ್ಲಿ ಧರ್ಮಸ್ಥಳದಲ್ಲಿ ಕೊಟ್ಟಿದ್ವಿ, ಆವಾಗಲೂ ಅಷ್ಟೇ ಸೈಲೆಂಟಾಗಿ ಕೂತಿದ್ಲು. ಅದಕ್ಕಿಂತ ಮುಂಚೆ ಒಂದು 4 ಮುಡಿ ಕೊಟ್ಟಿದ್ದೀವಿ, 4 ಚೆನ್ನಾಗಿ ಇಟ್ಕೊಂಡು ಕೊಟ್ಟಿದ್ದೀವಿ. ಅಷ್ಟು ಕಿರ್ಚಾಡೋಳು, ರಂಪ ಮಾಡೋಳು. ಬಟ್ ಈಗ 2 ಸಲ ತುಂಬಾ ಸೈಲೆಂಟಾಗಿ ಖುಷಿಲಿ ನಗಾಡಿಕೊಂಡು ಮುಡಿನ ಕೊಟ್ಟು ನನಗೂ ಖುಷಿ ಆಯಿತು. ಅಳ್ದೇನೆ ಮುಡಿ ಕೊಟ್ಲಲ್ಲ, ಅದಕ್ಕೋಸ್ಕರನೇ. ಅದಾದಮೇಲೆ ಇಲ್ಲಿ ವಿಶೇಷತೆ ತುಂಬಾ, ಅದನ್ನೇ ಹೇಳ್ತಾ ಹೋದರೆ ಟೈಮ್ ಸಾಕಾಗಲ್ಲ. ಫಸ್ಟು ನಾವಿಲ್ಲಿ ಗಂಗೆ ಪೂಜೆಯನ್ನು ಮಾಡ್ತೀವಿ. ನನ್ನ ಮಗಳು ಇದ್ರೊಳಗೂ ಆಟ, ಅವಳಿಗೆ ನೀರಲ್ಲಿ ಆಟ ಆಡಬೇಕಷ್ಟೇ ಅವಳು. ಸೊ ಕಾರ್ತಿಕದಲ್ಲಂತೂ ಇಲ್ಲಿ ಕಾಲಿಡೋಕ್ಕಾಗಲ್ಲ, ಅಷ್ಟು ಜನ ತುಂಬಿಕೊಂಡಿರ್ತಾರೆ. ಫ್ರೀ ಟೈಮಲ್ಲಿ ಬಂದು ಆರಾಮಾಗಿ ದೇವ್ರ ದರ್ಶನ ಮಾಡ್ಕೊಂಡು ಹೋಗ್ಬೋದು. ಇತ್ತೀಚೆಗೆ ಅಂದರೆ ಒಂದು 5 ವರ್ಷದಿಂದನೂ ದೇವಸ್ಥಾನ ಕಿತ್ತಿದ್ದಾರೆ. ಏಕೆಂದರೆ 5 ವರ್ಷ ಆಗಿಲ್ಲ, ಒಂದು 3 ವರ್ಷ ಆಗಿದೆ. ಆವಾಗಲಿಂದ ದೇವಸ್ಥಾನ ಕಟ್ಟಬೇಕು ಅಂತ ಹೇಳ್ಬಿಟ್ಟು ದೇವ್ರನ್ನ ಸ್ವಲ್ಪ ಮುಂದೆ ಒಂದು ಗುಡಿನ ಕಟ್ಟಿ ಅಲ್ಲಿ ಇಟ್ಟಿದ್ದಾರೆ. ತುಂಬ ಚೆನ್ನಾಗಿ ಬಿಡುದಿಸ್ತಲ್ಲಿ ಬಂದರೆ ದೇವ್ರ ದರ್ಶನನ ಮಾಡಿಕೊಂಡು ಹೋಗಬಹುದು. ಇದು ಊರೊಳಗಡೆ ಅಂದರೆ ಸರ್ಕಲಲ್ಲಿರುವಂತಹ ದೇವಸ್ಥಾನ. ಇದಾದಮೇಲೆ ಒಂದು ದೇವಸ್ಥಾನ ಇದೆ ತೋಟದಲ್ಲಿ, ಅಲ್ಲೂ ಕೂಡ ಚೆನ್ನಾಗಿದೆ. ಕಾರ್ತಿಕದಲ್ಲಂತೂ ದೊಡ್ಡ ಜಾತ್ರೆನೇ ನಡೀತಿರುತ್ತೆ. 1 ಕಿಲೋಮೀಟ್ರ್ ಹಿಂದೆಯೇ ಪಾರ್ಕಿಂಗ್ ಆಗಿರ್ತವೆ ಕಾರ್ಗಳೆಲ್ಲ. ತುಂಬ ಅಂದರೆ ತುಂಬ ರಶ್ ಇರುತ್ತೆ. ಯಪ್ಪ, ಎಷ್ಟು ರಶ್ ಇರುತ್ತೆ ಅಂದರೆ, ನೀವು ಯಾರಾದರೂ ಈ ರೀತಿ ಬರಬೇಕು ಈ ಟೆಂಪಲ್ಗೆ ಅಂದರೆ ಕಾರ್ತಿಕದಲ್ಲಿ ಬಂದು ನೋಡಿ, ಗೊತ್ತಾಗುತ್ತೆ. ನಾನು ಹಳೆಯ ವಿಡಿಯೋದಲ್ಲೆಲ್ಲ ನಾನು ತುಂಬ ಸಲ ಹೇಳಿದ್ದೀನಿ, ನನ್ನ ಮಗಳು ಎಲ್ಲಾದರೂ ಹೋದರೆ ಅವಳು ಬಿಡೋದೇ ಇಲ್ಲ, ಏನಾದರೂ ಕೊಡಿಸ್ಕೊಂಡು ಕರ್ಕೊಂಬರಬೇಕು ಅಂತ. ಇಲ್ಲೂ ಅಷ್ಟೇ ತುಂಬ ಆಟ ಮಾಡ್ತಿದ್ಲು. ಅದಕ್ಕೋಸ್ಕರ ನಾವು ಕಿಚನ್ ಸೆಟ್ಟನ್ನು ಕೊಡಿಸಿದ್ವಿ. ಇನ್ನೂ ಟೆಂಪಲ್ಗೆ ಹೋಗೋಕ್ಕಾಗಿಲ್ಲ, ಆಗಲೇ ಬೇಕು ಅಂತ ಆಟ ಮಾಡ್ತಾಯಿದ್ಲು. ಇಲ್ಲ ಹೋಗ್ಬಿಟ್ಟು ಬರೋಣ, ಬಂದಾದ್ಮೇಲೆ ಕೊಡ್ತೀನಿ ಅಂದ್ಬಿಟ್ಟು ಕೊನೆಗೆ ಕೊಡಿಸಿದ್ದೀವಿ. ಈಗಲೂ ನಾನು ಅಂದ್ಕೊಂಡಿದ್ದೆ ಜನ ಇರಲ್ವೇನೋ ಅಂತ ಅಂದ್ಕೊಂಡಿದ್ದೆ, ಕಾರ್ತಿಕದಲ್ಲಿ ಮಾತ್ರ ಇರ್ತಾರೆ, ಇವಾಗಿರಲ್ಲ ಅಂದ್ಕೊಂಡಿದ್ದೆ. ಬಟ್ ಈಗಲೂ ತುಂಬ ಜನ ಇದ್ದರು.
ಇದು ಫಸ್ಟ್ ಟೈಮ್ ನಾವು ಇಲ್ಲಿ ದೇವರ ಪ್ರಸಾದನ ತಿಂತಾ ಇರೋದು. ಮುಂಚೆಯಿಂದನೂ ಕೊಡ್ತಿದ್ರಂತೆ, ನಮ್ಗೆ ಅಷ್ಟಾಗಿ ಗೊತ್ತಾಗಲಿಲ್ಲ. ಈ ಸೈಡಲ್ಲಿ ಬೇರೆ ಸೈಡ್ ಸ್ವಲ್ಪ ಸಮುದಾಯ ಭವನ ಥರ ಕಟ್ಬಿಟ್ಟು ಅಲ್ಲಿ ಕೊಡ್ತಿರ್ತಾರೆ. ನಾವು ಆ ಕಡೆ ಸೈಡೆಲ್ಲ ಹೋಗಿಲ್ಲ ಅಲ್ಲ. ಮತ್ತು ಆ ಟೈಮಲ್ಲಿ ಕಾರ್ತಿಕದಲ್ಲಿ ತುಂಬ ರಶ್ ಇರುತ್ತೆ. ನಾವು ಯಾವಾಗಲೂ ಬರೋದು ಕಾರ್ತಿಕದಲ್ಲೇ. ಹಾಗಾಗಿ ಈ ಸಲ ನಮಗೆ ದೇವ್ರ ಪ್ರಸಾದನೂ ಕೂಡ ಸಿಕ್ತು. ನನ್ನ ಮಗಳು ಕೂಡ ತಿಂದು, ಅವಳು ಏನೇ ಇದ್ದರೂ ಪಾಯಸ ಉಪ್ಪಿಟ್ಟು ಇತ್ತಲ್ಲ, ಉಪ್ಪಿಟ್ಟು ನಾನು ತಿಂದೆ, ಪಾಯಸ ಅವಳು ತಿಂದ್ಕೊಂಡ್ಳು. ಸೊ ಮುಡಿ ಕೊಟ್ಟಮೇಲೆ ನನ್ನ ಮಗಳು ಈ ರೀತಿ ಕಾಣ್ತಿದ್ದಾಳೆ ಬೋಡಿ. ಅವಳು ನೋಡಿ ಯಾವ ರೀತಿ ಆಡ್ತಿದ್ದಾಳೆ ಅಂತ. ಮುಡಿ ಕೊಟ್ಟಿದ್ದೀನಿ ಅಂದ್ಬಿಟ್ಟು ವಿಡಿಯೋ ಮಾಡುವಾಗ ಗೊತ್ತಾಗುತ್ತಲ್ವ, ಅದಕ್ಕೋಸ್ಕರನೇ. ಇಲ್ಲ ಅವಳು ಹೊಟ್ಟೆ ತುಂಬ ಏನೂ ಊಟ ಮಾಡಲಿಲ್ವಲ್ಲ ಅಂತ ಹೇಳ್ಬಿಟ್ಟು ದೇವ್ರ ಬಾಳೆಹಣ್ಣು ಕೊಟ್ಟಿದ್ದೀನಿ. ಏನಾದರೂ ತಿಂಡಿ ಊಟ ಮಾಡಿಲ್ಲ ಅಂದರೆ ಈ ರೀತಿ ಒಂದು ಬಾಳೆಹಣ್ಣು ಕೊಟ್ಟರೆ ಸಾಕು ಅವಳಿಗೆ. ಅದೇ ಒಂಚೂರು ಹೊಟ್ಟೆ ತುಂಬ್ದಂಗೆ ಆಗುತ್ತೆ. ನೋಡಿ, ಶ್ರವಣಬೆಳಗೊಳದ ರೂಟಲ್ಲೇ ನಾವು ಹೋಗಬೇಕು. ಶ್ರವಣಬೆಳಗೊಳದ ಬೆಟ್ಟ ಏನಿದೆ ಅದ್ರ ಮುಂದಾಸೆನೇ ನಾವು ಹೋಗುವಂಥದ್ದು. ನಾನು ಹತ್ತೋಣ ಅಂತ ಅಂದ್ಕೊಂಡ್ವಿ, ಬಟ್ ಈ ಬಿಸಿಲಲ್ಲಿ ಯಾರಪ್ಪ ಹತ್ತುತ್ತಾರೆ ಅಂತ ಹೇಳ್ಬಿಟ್ಟು ಹತ್ತೋದಕ್ಕೆಲ್ಲ ಹೋಗಲಿಲ್ಲ. ವಿಡಿಯೋ ಮಾಡಿಕೊಂಡು ಬಂದ್ವಿ. ಅದಾದಮೇಲೆ ನಾವು ಹೋಗುವಾಗ ನಮ್ಮೂರಿಗೆ ಇನ್ನೊಂದು 2 ಮಾರಮ್ಮ ಅಂತ ಒಂದು ಟೆಂಪಲ್ ಸಿಗುತ್ತೆ. ಅಲ್ಲಿಗೆ ಹೋದವರೆಲ್ಲ ಹೋಗುವಾಗೆಲ್ಲ ಕೈ ಮುಕ್ಕೊಂಡು ಹೋಗ್ತಾನೆ ಇರ್ತಾರೆ. ತುಂಬಾ ಪವರ್ಫುಲ್ ದೇವರು ಅದು. ಅಂದರೆ ತುಂಬ ಜನ ಹರಕೆಗಳನ್ನೆಲ್ಲ ಹೊತ್ಕೊತಾರೆ. ಅದು ಯಾವ ರೀತಿ ಇದೆ ಅಂತಲೂ ಇದೇ ವಿಡಿಯೋದಲ್ಲಿ ತೋರಿಸ್ತೀನಿ. ಈ ಕಡೆ ಗದ್ದೆಹಾಳ ಇದೆ, ಈ ಕಡೆ ಶನಿವಾರದ ಕೆರೆ ಇದೆ. ಮಧ್ಯದಲ್ಲಿ ದೇವಿ ನೆಲೆಸಿದ್ದಾಳೆ. ಅದೇ ರೋಡ್ ಮಧ್ಯದಲ್ಲಿದೆ ಅದು, ಓಕೆನಾ. ಅದನ್ನು ಕೆಡವಿ ಬೇರೆ ಕಡೆ ಶಿಫ್ಟ್ ಮಾಡೋದಕ್ಕೆಲ್ಲ ಟ್ರೈ ಮಾಡಿದರು. ಆ ತಾಯಿ ಅದನ್ನು ಹಾಕೊಡೋಕ್ಕೆ ಬಿಟ್ಟಿಲ್ಲ. ಅದು ಎಲ್ಲಿ ನೆಲೆಸಿದೆ ಅಲ್ಲಿಯೇ ನೆಲೆಸಿರಬೇಕು ಅಂತ ಹೇಳ್ಬಿಟ್ಟು ರೋಡ್ ಮಧ್ಯನೇ ಇದೆ. ಹೇಳಿದ್ನಲ್ಲ, ತುಂಬ ಪವರ್ಫುಲ್ ದೇವಸ್ಥಾನ ಅಂತ ಹೇಳ್ಬಿಟ್ಟು. ಹೋಗುವಾಗ ಆ ದೇವಸ್ಥಾನಕ್ಕೂ ಹೋಗೋಣ ಅಂತ ಹೇಳ್ಬಿಟ್ಟು ಒಂದು ಎಕ್ಸ್ಟ್ರಾ, ಅಂದರೆ ಹೋದವರೆಲ್ಲ ಅಟ್ಲೀಸ್ಟ್ ಕೈ ಮುಕ್ಕೊಂಡಾದರೂ ಬರ್ತಾರೆ. ನಾವು ಕರ್ಪೂರ ಮತ್ತು ಗಂಧ ಕಡ್ಡಿ ಕಟ್ಬಿಟ್ಟು ಬರೋಣ ಅಂತ ಅಂದ್ಕೊಂಡು ಹೋದ್ವಿ. ನೋಡಿ, ಇದೇ ಏರಿ ಮಾರಮ್ಮ ದೇವಾಲಯ ಅಂತ. ತುಂಬ ಚೆನ್ನಾಗಿ ದರ್ಶನ ಆಯಿತು. ಇಲ್ಲೂ ಕೂಡ ಯಾವಾಗ್ಲೂ ನಾವು ಈ ರೀತಿ ಸಾಸ್ಲಿಗೆ ಹೋದಾಗ ಈ ದೇವಿ ದರ್ಶನ ಪಡ್ಕೊಂಡು ಹೋಗ್ತೀವಿ. ನೋಡಬಹುದು, ಈ ಸೈಡ್ ಗದ್ದೆಹಳ್ಳ, ಆ ಸೈಡು ಕೆರೆ, ಓಕೆನಾ. ಸೊ ಇದಾಗಿತ್ತು ಇವತ್ತಿನ ವ್ಲಾಗು. ನಾವು ಹೋಗಿರೋಂತಹ ಎಲ್ಲ ದೇವಸ್ಥಾನಗಳಲ್ಲೂ ನನಗೆ ದೇವ್ರ ದರ್ಶನ ತುಂಬಾ ಚೆನ್ನಾಗಿ ಆಯಿತು. ಸೊ ಇವತ್ತಿನ ವ್ಲಾಗನ್ನು ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಈ ವ್ಲಾಗ್ ಏನಾದರೂ ನಿಮಗೆ ಇಷ್ಟ ಆಯಿತು ಅಂದರೆ ಕಮೆಂಟ್ ಮುಖಾಂತರ ತಿಳಿಸಿ, ಓಕೆನಾ. ಹಾಗೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ವೀಡಿಯೋಸ್ನ ನೋಡ್ತಾ ಇದ್ದೀರಾ, ಅವರೆಲ್ಲ ಬೇಗ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸನ್ನು ನೋಡಿ. ಇದೇ ರೀತಿ ಒಳ್ಳೊಳ್ಳೆ ವೀಡಿಯೋಸನ್ನು ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ತೀನಿ. ನೆಕ್ಸ್ಟ್ ವ್ಲಾಗೆಲ್ಲ ಬಂದು ನನ್ನ ಮಗಳು ಟಿಫನ್ ಮತ್ತು ರೆಡಿ ಮತ್ತು ಅದ್ರ ಬಗ್ಗೆ ಇರುತ್ತೆ. ಸೊ ಕೀಪ್ ವಾಚಿಂಗ್.